ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ನೈಟ್ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಟೈಮ್ ಬಂದು ಒಂದು 7 ಸಮಥಿಂಗ್ ಎಷ್ಟು ಆಗಿದೆ ಗೊತ್ತಿಲ್ಲ. ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೂ ಕೂಡ. ನಾನು ಜಸ್ಟ್ ಇವಾಗ ತಾನೇ ಶಾಪಿಂದ ಬಂದು ಸ್ವಲ್ಪ ಹೊಟ್ಟೆ ಹಸಿತಾಯಿತು. ಇವತ್ತು ಸಂಜೆ ಬೇರೆ ನನಗೆ ವಾಮಿಟ್ ಆಯಿತು. ಏನಕ್ಕಂತ ನನಗೂ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ವಾಮಿಟ್ ಆದಮೇಲೆ ಸ್ವಲ್ಪ ರಿಲೀಫ್ ಆಗಿಬಿಟ್ಟೆ. ಇವಾಗ ಬಂದೆ, ಪಪಾಯ ತಿಂತಾಯಿದ್ದೀನಿ. ಅಡುಗೆ ಮಾಡಬೇಕು. ನಾನು ಅಂದ್ಕೊಂಡು ಇಡ್ಲಿ ಮತ್ತು ಏನಾದರೂ ಕಡಲೆಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಪಲಾವ್ ಮಾಡು ಅಂತಂದರು. ಸೊ ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ಒಂದು ಪಲಾವ್ನ ಮಾಡೋಣ ಅಂತ ನೋಡೋಣ. ಒಂದು ಸ್ವಲ್ಪ ಇಡ್ಲಿ ಮತ್ತು ಪಲಾವ್ ಎರಡೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಪಲಾವ್ ಮಾಡೋಕ್ಕೆ ಪುದೀನ ಸೊಪ್ಪು ಬೇಕು. ಇವಾಗ ನಮ್ಮ ಕೆಳಗಡೆ ಅಂಗಡಿ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ಪುದೀನ ಸೊಪ್ಪು ತೊಗೊಂಬರ್ಬೇಕು. ಹತ್ತಿರ ಇರೋದ್ರಿಂದ ಮೊದಲಿಗೆ ತರಕಾರಿಗಳು ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾವ ತರಕಾರಿ ಬೇಕಾದರೂ ಹಾಕೊಬೋದು. ಪಲಾವ್ಗೇನು ಎಲ್ಲ ಥರ ತರಕಾರಿನೂ ಅಡ್ಜಸ್ಟ್ ಆಗುತ್ತೆ. ಅಂದರೆ ಹೀರೆಕಾಯಿ, ಮೂಲಂಗಿ ಇದು ಹಾಕಬಾರ್ದು ಅಷ್ಟೇ. ಇವಾಗ ಫಸ್ಟು ನಾರ್ಮಲಾಗಿ ಓಪನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೈಸ್ ಆ ಥರ ಮಾಡಿದ್ರೆ. ಅದರಿಂದ ನಾನೇನು ಮಾಡಿದೆ, ಸರಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಪಲಾವ್ ಸ್ಪೈಸಸ್ ಅಷ್ಟೇ ಯಾವುದಾದ್ರೂ ಹಾಕ್ಕೊಬೋದು. ಯಾವುದು ನಿಮ್ಮ ಮನೇಲಿದೆ ಅದನ್ನು ಹಾಕ್ಕೊಬೋದು. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿ ಸ್ಮೆಲ್ಲು ಹೋಗೋವರೆಗೆ. ಸಪೋಸ್ ಒಬ್ಬೊಬ್ಬರು ಹಾಕೋಕ್ಕೆ ಇಷ್ಟಪಡಲ್ಲ ಅಂಥವ್ರು ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕೋದಷ್ಟೇ, ಬೇರೆ ಏನೇನಿಲ್ಲ. ಅದಾದಮೇಲೆ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದಿತ್ತೋ ಆ ತರಕಾರಿಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ದಪ್ಪದು ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಂದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದೊಂದು ಕಪ್ಪಷ್ಟು. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಬೇಕಂದರೆ ರುಬ್ಬು ಕೂಡ ಹಾಕ್ಕೊಬೋದು. ನಾನು ಯಾವುದೇ ರೀತಿಯ ಮಸಾಲೆಗಳನ್ನ ರುಬ್ಬಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಈ ಥರ ಮಾಡಿದ್ರೆ ಪ್ಲೇನಾಗಿರುತ್ತೆ, ಅದು ಒಂದು ಸ್ವಲ್ಪ ಮಸಾಲೆ ಇರುತ್ತೆ ಅಷ್ಟೇ. ಒಬ್ಬೊಬ್ರಿಗೆ ಈ ಥರನೂ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಆ ಥರನೂ ಇಷ್ಟ ಆಗುತ್ತೆ. ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಧನಿಯಾ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ವೆಜ್ ಬಿರಿಯಾನಿ ಪೌಡರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅರ್ಧಕ್ಕಿಂತ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನಿಲ್ಲಿ 1 ಲೋಟ ಅಷ್ಟೇ, ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹಾಕ್ಕೊತಾ ಇದ್ದೀನಿ. ಅದರಿಂದ ಜಾಸ್ತಿ ಮಸಾಲೆ ಹಾಕಿದ್ರೆ ಇನ್ನೂ ಹೆವಿ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇನ್ನೊಂದು ಒಂದು ರೆಡ್ ಮಸಾಲ ಖಾರ ಥರ ಬರುತ್ತೆ, ಅದು ಹೆಂಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದು ರೆಸಿಪಿನ. ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ ಹೇಳಿ. ನಾನು ಟೊಮೆಟೊ ಬಾತ್ಗೆಲ್ಲ ಇದನ್ನೇ ಹಾಕ್ತೀನಿ, ಬೇರೆ ಥರ ಮಸಾಲೆ ಹಾಕೋದ್ಕಿಂತ ಇದು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಾಕೋದಷ್ಟೇ. ಐ ಥಿಂಕ್ ಇದು ನನ್ನ ಪ್ರಕಾರ ಇದು ಕಾಶ್ಮೀರಿ ಚಿಲ್ಲಿ ರೆಡ್ ಪೌಡರ್ ಅಂತ ಅನಿಸುತ್ತೆ. ಅದಾದಮೇಲೆ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಕೊಟ್ಟರೆ ಒಂದು ಸ್ವಲ್ಪ ಉಪ್ಪನ್ನ ನಾನು ಇವಾಗ ಒಂದು ಸ್ವಲ್ಪ ಹಾಕ್ಕೋತೀನಿ, ಆಮೇಲೆ ಕೂಡ ಬೇಕಂದರೆ ಹಾಕ್ಕೊಬೋದು. ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಎಲ್ಲನೂ ಒಟ್ಟಿಗೆ ಹಾಕೋದ್ಕಿಂತ ಒಂದು ಚೂರು ಟೈಮ್ ತೊಗೊಂಡು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ಉಪ್ಪನ್ನ ಹಾಕ್ಕೋತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ, ಅಷ್ಟೇ ಸಾಕು. ಇಲ್ಲಿ ನಾನು ಬಾಸುಮತಿ ರೈಸ್ನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಾಸುಮತಿ ರೈಸ್ಗಿಂತ ನಾರ್ಮಲ್ ರೈಸ್ ಬರುತ್ತೆ ನೋಡಿ,
ಏನು ಸೋನಾ ಮಸೂರಿ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಮಾಡಾದ್ಮೇಲೆ ಅನಿಸ್ತು ಅದೇ ಹಾಕ್ಕೊಂಡಿದ್ರೆ ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಇರುತ್ತಾಯಿತ್ತು ಅಂತ ಅನ್ನಿಸ್ತು. ಬಟ್ ಒಂದೊಂದು ರೈಸಲ್ಲೂ ಕೂಡ ಒಂದೊಂದು ಫ್ಲೇವರ್ ಇರುತ್ತೆ. ಇದು ಬಿರಿಯಾನಿ ಮಾಡಬೇಕಂದ್ರೆ ವೆಜ್ ಬಿರಿಯಾನಿ ಅಥವಾ ಬೇರೆ ಯಾವ ಥರ ಬಿರಿಯಾನಿ ಮಾಡಬೇಕಂದ್ರೆ ಈ ಒಂದು ರೈಸು ಚೆನ್ನಾಗಿರುತ್ತೆ. ಮತ್ತು ಹೈದ್ರಾಬಾದಿ ಬಿರಿಯಾನಿ ಈ ಥರದ್ದೆಲ್ಲ ಮಾಡಬೇಕು ಅಂತಂದರೆ. ಆದರೆ ನಾರ್ಮಲ್ ಪಲಾವ್ ಎಲ್ಲ ಮಾಡ್ತೀವಿ ಅಂತಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಾದಮೇಲೆ ನೀರೆಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ರೈಸ್ ಏನಂತಂದರೆ ಜಾಸ್ತಿ ನೀರು ಹಿಡಿಯೋದಿಲ್ಲ. 1 ಲೋಟ ಅಕ್ಕಿಗೆ ಅಮ್ಮಮ್ಮ ಅಂತಂದರೆ 1.5 ಲೋಟ ಅಷ್ಟು ನೀರು ಹಾಕಬೇಕು ಅಷ್ಟೇ. ಈಕ್ವಲ್ಲಾಗಿ ನಾರ್ಮಲಾಗಿ ಸೋನಾ ಮಸೂರಿಗೆ ಹಾಕ್ತೀವಲ್ಲ ಆ ಥರ ಹಾಕಿದ್ರೆ ಫುಲ್ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಇಲ್ಲಿ ನಾನು 1.5 ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೆ. ಅದರಿಂದ 1.25-2 ಲೋಟ ಅಷ್ಟು ಹಾಕಿದ್ರೆ ಸಾಕು. ಮತ್ತು ಇನ್ನೊಂಚೂರು ಉಪ್ಪು ಬೇಕಿತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಒಂದು ಚೂರು ಮುಂದೆ ಇರಬೇಕು. ಯಾಕಂದರೆ ಅನ್ನ ಎಲ್ಲ ಆದಮೇಲೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಇವಾಗ ಕರೆಕ್ಟಾಗಿದ್ದು ಎಲ್ಲ ಕುಕ್ ಆದಮೇಲೆ ಸಪ್ಪೆ ಅಂತ ಲೈಟಾಗಿ ಸಪ್ಪೆ ಅಂತ ಅನಿಸುತ್ತೆ. ಬಟ್ ಒಂದು ಚೂರು ಮುಂದಾಗಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಿಲ್ ಬರ್ಸಿದ್ರೆ ಮುಗೀತು, ಪಲಾವ್ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಈ ಥರ ಪಲಾವ್ ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೂ ಈಸಿ. ಮೊಸರು ಬಜ್ಜಿ ನಾನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರೂ ಮೊಸರು ಬಜ್ಜಿ ತಿನ್ನೋದಿಲ್ಲ. ನೋಡ್ತಾ ಇರ್ಬೋದು, ಒಂದು 3 ವಿಷಿಲ್ ಬರ್ಸಿದೆ ನಾನು ಅಷ್ಟೇ. ಬಟ್ ಇನ್ನೊಂದು ವಿಷಿಲ್ ಬರ್ಸಿದ್ರೂ ತಡೀತಾ ಇತ್ತು. ಚೆನ್ನಾಗಿ ಬಂದಿತ್ತು, ಉದುರಾಗಿ ಬಂದಿತ್ತು. ನನಗೇನೋ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲೂ ಕೂಡ ತುಂಬಾ ಎಲ್ಲರೂ ಇಷ್ಟ ಆಯಿತು. ಪುಟ್ಟಂಗೆ ಏನಪ್ಪ ಅಂದರೆ ಜಾಸ್ತಿ ರೈಸ್ ಐಟಮ್ ಇಷ್ಟ ಆಗುತ್ತೆ. ಈ ಇಡ್ಲಿ, ದೋಸೆ ಇದೆಲ್ಲ ಅಷ್ಟಕ್ಕಿಂತ ರೈಸ್ ಐಟಮ್ಸ್ಗಳಾದರೆ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಮಾಡಲಿಲ್ಲ, ಪಲಾವೇ ಮಾಡಿಬಿಟ್ಟೆ. ಅಮ್ಮನೂ ಕೂಡ ಪಲಾವ್ ಮಾಡು ಅಂತ ಅಂದ್ರಲ್ಲ ಅಂತ ಅಂದ್ಬಿಟ್ಟು. ಒಂದ್ಸಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಕೌಶಿ ಏನು ಕೌಶಿ ಇದು? ಕೌಶಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಜವಾಗ್ಲೂ ಕೌಶಿಕ್ ಇವಾಗಂತೂ ಸಿಕ್ಕಾಪಟ್ಟೆ ತೀಟೆ ಕಲ್ತ್ಬಿಟ್ಟಿದ್ದಾನೆ. ಏನಂದ್ರೂ ಹಠ ಮಾಡ್ತಾನೆ. ಮತ್ತು ಅದು ಬೇಕು ಇದು ಬೇಕು ಅಂತ ನೆಕ್ಸ್ಟ್ ಲೆವೆಲ್ ಮನೆ ಗಲೀಜು ಮಾಡ್ತಾನೆ. ನಿಜವಾಗ್ಲೂ ಕ್ಲೀನ್ ಮಾಡಿ ಮಾಡಿ ಸುಸ್ತಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ನಾರ್ಮಲಾಗಿ ಮುಖ ತೊಳೆದಾಗೆಲ್ಲ ನಾನು ಟಿಶ್ಯೂ ಯೂಸ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವನು ಕೆಳಗಡೆ ಏನಕ್ಕೆ ಟಿಶ್ಯೂ ತಗೊಂಡು ಒರೆಸ್ತಾ ಇದ್ದ ಅಂದರೆ ಅವನು ಬಾತ್ರೂಮ್ಗೆ ಹೋದರೆ ನಾವು ಟಿಶ್ಯೂ ಪೇಪರಲ್ಲಿ ಎತ್ತುತ್ತೀವಲ್ಲ ಅದನ್ನೇ ಕಾಪಿ ಮಾಡ್ತಾ ಇದ್ದಾನೆ. ಏನು ಹಾಗಲಕಾಯಿ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸರಿ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಅದು ಬೀಜ ಏನಿದೆ ಅದನ್ನು ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಇನ್ನು ಹಿರಳಿಕಾಯಿಗಿಂತ ನೆಕ್ಸ್ಟ್ ಲೆವೆಲ್ ಕಹಿ ಇರುತ್ತೆ, ಅದರಿಂದ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ನೀರಿರಬಾರ್ದು, ಸ್ವಲ್ಪನೂ ಡ್ರೈ ಆಗಿರಬೇಕು. ಇವಾಗ ಸ್ವಲ್ಪನೇ ಹಾಕಿ ನಾನು ಉಪ್ಪು ಹಾಕ್ತಾ ಹೋಗ್ತೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ಕಹಿ ಇರುತ್ತೆ. ಒಂದೊಂದೇ ಲೇಯರು ಲಾಸ್ಟಲ್ಲಿ ಎಲ್ಲನೂ ಮಿಕ್ಸ್ ಮಾಡೋದು. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಹಾಕ್ತಾ ಇರೋದು, ಗೊತ್ತಿಲ್ಲ ನನಗೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಇದು ಒಂದು 3 ದಿವಸ ಇಲ್ಲಾಂದರೆ ಒಂದು 4 ದಿವಸ ಅಷ್ಟು ಬೇಯಬೇಕು. ಇದು ಚೆನ್ನಾಗಿ ಬೆಂದಮೇಲೆ ಇದೊಂದು ಉಳ್ಕೊಂಡ್ಬಿಟ್ಟಿದೆ, ಹಾಗೆ ಹಾಕ್ಬಿಡ್ತೀನಿ. ಒಂದು 4 ದಿವಸ ಬೆಂದಮೇಲೆ ಆಮೇಲೆ ಇದಕ್ಕೆ ಖಾರ ರುಬ್ಬಿ ಹಾಕೋದು. ಇವಾಗ ಆಲ್ರೆಡಿ ನಾನು ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಜಾಸ್ತಿ ಕಹಿ ಇರುತ್ತೆ ಇದು. ಬೇಕಂದರೆ ಕಹಿ ಏನೋ ಘಾಟು ನನಗೇನೆ ಬರ್ತಾ ಇದೆ ಆ ಥರ. ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಇಷ್ಟ ಹಾಕ್ತೀನಿ. ನೋಡೋಣ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇವಾಗ ಏನಿಲ್ಲ, ಡಬ್ಬನ ಹಾಕಿ ಕ್ಲೋಸ್ ಮಾಡಿ ಇಡೋದಷ್ಟೇ.
ಇದು ಒಂದು 4 ದಿವಸ ಆಗಲಿ, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ತೋರಿಸ್ತೀನಿ. ಉಪ್ಪು ನೋಡ್ಬೋದು, ನಾನು ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕಿದ್ದೀನಿ, ಕಹಿ ಇರುತ್ತೆ ಅಂತಂದಲ್ಲ ಅದೇನೆ. ಊಟ ಎಲ್ಲ ಆಯಿತು, ಇನ್ನೇನಿಲ್ಲ, ಮಲ್ಕೊಳ್ಳೋದಷ್ಟೇ. ನೈಟ್ ನಂದು ಒಂದು ಸಿಂಪಲ್ ರೊಟೀನ್ ಅಂತಲೇ ಹೇಳ್ಬೋದು. ಶಾಪಿಂದ ಬಂದು ಅಡುಗೆ ಮಾಡಿ ತಿನ್ನೋದು, ಮತ್ತು ಏನಾದರೂ ಇದ್ದರೆ ಮಾಡ್ಕೊಳ್ಳೋದು, ಈ ಥರದ್ದು ಸಣ್ಣ ಪುಟ್ಟದ್ದು ಏನಾದರೂ ಇದ್ದರೆ. ಆಮೇಲೆ ಕೌಶಿಕ್ ನೋಡ್ಕೊಳ್ಳೋದು, ಅವನು ತಿನ್ನಿಸೋದು. ನಾನು ಕೌಶಿಕ್ ತಿನ್ನಿಸೋದನ್ನು ತೋರಿಸಿಲ್ಲ, ಅಡುಗೆ ಒಂದು ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ತಿಂದೆ, ವಾಕ್ ಮಾಡಬೇಕಿತ್ತು, ಇವತ್ತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ಮರ್ತೋಯ್ತು ನನಗೆ. ಇಲ್ಲಾಂದರೆ ವಾಕ್ ಮಾಡ್ತೀನಿ, ಒಂದು ಅರ್ಧ ಅವರ್ ಆದರೂ ವಾಕ್ ಮಾಡಿ ನಾನು ಮಲ್ಕೊತೀನಿ. ಇವಾಗ ಇನ್ನೇನಿಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ಕೌಶಿಕ್ ಅಮ್ಮ ರೂಮಲ್ಲಿದ್ದ, ಮತ್ತು ಪುಟ್ಟನೂ ಮಲ್ಕೊಂಡಿದ್ದಾನೆ, ಅವನು ಬಂದು ಊಟ ಮಾಡ್ದ. ಸೊ ನಾನು ಅವಾಗ ಊಟ ತಿನ್ನಿಸ್ತಾ ಇದ್ದೆ, ಆವಾಗ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಇವಾಗ ಮಲ್ಕೊಳ್ಳೋದು, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ರೂಮಲ್ಲಿ ಇವಾಗ ಕರ್ಕೊಂಡು ಹೋದರೆ ಅವನು ಹಂಗೆ ಮಲ್ಕೊಂಡ್ಬಿಡ್ತಾನೆ. ಇನ್ನೇನಿಲ್ಲ, ಇಷ್ಟೇ. ಬೇರೆ ಏನಾದರೂ ಇದ್ದರೆ ಮಾಡ್ಕೋತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಷ್ಟು ನನಗೆ ಇವಾಗ. ಮತ್ತು ನೆಕ್ಸ್ಟ್ ಬೆಳಗ್ಗೆ ನನ್ನದೇನು ಜಾಸ್ತಿ ರುಟೀನ್ ಏನೂ ಇರೋದಿಲ್ಲ. ನಾರ್ಮಲಾಗಿ ನಾವು ಹೆಂಗೆ ಕೆಲಸ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಬೇಯಲಿ. ಮತ್ತು ನಾನು ಆವಾಗಲೇ ಏನೋ ಒಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಅದು ಅಂತಂದರೆ, ತುಂಬ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಏನಪ್ಪ ವಿಷಯ ಅಂತಂದರೆ, ನಾನು ಕೌಶಿಕ್ ಪ್ರೆಗ್ನೆಂಟಲ್ಲಿ ಒಂದು ಮಂತ್ರನ ಹೇಳ್ತಾ ಇದ್ದೆ ಅಂತ ಅಂದ್ಬಿಟ್ಟು ನಾನು ಅದ್ರದ್ದೊಂದು ವಿಡಿಯೋನ ಮಾಡಿ ಹಾಕಿದ್ದೆ. ಅದನ್ನು ಎಷ್ಟು ಜನ ಟ್ರೈ ಮಾಡಿದ್ದಾರ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿರೋರು, ಅವ್ರಿಗೆ ರಿಸಲ್ಟ್ ಬಂದಿರೋರು ನನಗೆ ಮೆಸೇಜ್ ಮಾಡಿದ್ದಾರೆ. ಈ ಥರ ನಾನು ಮಂತ್ರನ ಹೇಳ್ತಾ ಇದ್ದೆ, ನನಗೆ ಬಾಯ್ ಬೇಬಿ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಒಂದು ಫ್ಯಾಮಿಲಿಯಲ್ಲೂ ಕೂಡ ನಾನು ಅವ್ರಿಗೆ ಹೇಳಿದ್ದೆ, ಅವರೂ ಕೂಡ ಏನು ಆ ಮಂತ್ರನ ಹೇಳ್ತಾ ಇದ್ರು. ಮತ್ತು ಒಂದಷ್ಟು ವ್ರತ ಅದು ಇದೆಲ್ಲ ಮಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಫಸ್ಟ್ ಗರ್ಲ್ ಬೇಬಿ ಇತ್ತು, ಸೆಕೆಂಡ್ ಬಾಯ್ ಬೇಬಿ ಆಯಿತು. ನನಗನ್ಸೋ ಪ್ರಕಾರ ಎಷ್ಟು ನಂಬಿಕೆ ಇಟ್ಟು ಆ ಒಂದು ಮಂತ್ರನ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸುಳ್ಳು ಅಂತ ಕೆಲವೊಬ್ರು ಅನ್ಕೋಬೋದು, ಆದರೆ ನನ್ನ ಪ್ರಕಾರ ಅದು ಸುಳ್ಳಲ್ಲ. ನನಗೇನೋ 100% ನಿಜ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ನಾನಿಷ್ಟು ದೇವ್ರನ್ನ ನಂಬ್ತೀನಿ, ಅದೇ ರೀತಿ ನಾನು ಆ ಒಂದು ಮಂತ್ರನ ಹೇಳಿ ನನಗೆ ಏನೋ ರಿಸಲ್ಟ್ ಬಂದಿದೆ. ಸೊ ನೀವೂ ಅಷ್ಟೇ, ಯಾವಾಗಲೂ ಅಷ್ಟೇ, ಯಾವುದೇ ಒಂದು ವಿಷಯ ಆಗಲಿ, ಏನೇ ಒಂದಾಗಲಿ ನಂಬಿಕೆ ಇಟ್ಟು ಆ ಒಂದು ಕೆಲಸನ ಮಾಡಬೇಕು. ಲಾಸ್ಟಲ್ಲಿ ನಮಗೆ ಪ್ರತಿಫಲ ಸಿಗೋದು ಲಾಸ್ಟಿಗೆ ಬಿಡಬೇಕು. ನಿಜವಾಗ್ಲೂ ಅದು ಫಸ್ಟ್ ಮಂತಿಂದನೇ ನೀವು ಯಾರಾದರೂ ಬಾಯ್ ಬೇಬಿ ಬೇಕು ಅನ್ನೋರಿದ್ದರೆ ಒಂದ್ಸಲಿ ಅದನ್ನು ಮಂತ್ರನ ಹೇಳಿ ನಂಬಿಕೆಯಿಂದ ಪ್ರೀತಿಯಿಂದ ಹೇಳಬೇಕು. ಅದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಕೃಷ್ಣ ನಮಗೆ ಪಾಪು ರೀತಿ ಏನು ಕೃಷ್ಣ ಬಂದು ನಮ್ಮ ಮಡ್ಲಿಗೆ ಮಲ್ಕೊಳ್ಳೋ ಥರ ನಾವು ಕೃಷ್ಣ ನಮ್ಮ ಸುತ್ತಮುತ್ತನೇ ಇದ್ದು ನಾವು ಅವ್ರನ್ನ ಆಟ ಆಡಿಸೋ ಥರ ನಾವು ಅಂದ್ಕೊಂಡು ಆ ಮಂತ್ರನ ಹೇಳಬೇಕು. ಸುಮ್ಮನೆ ಹೇಳ್ಬಿಡೋದಲ್ಲ. ಗೊತ್ತಿಲ್ಲ ನನಗೆ ಯಾರು, ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕೃಷ್ಣನ ನಾವು ಎತ್ತಿ ನಮ್ಮ ಮಡಿಗೆ ಇಟ್ಕೊಳ್ಳೋ ಥರ, ಕೃಷ್ಣನೇ ನಮಗೆ ಪಾಪು ಆಗಿ ಬಂದಿದ್ದಾನೆ ಅಂದ್ಕೊಂಡು ನಾವು ಆ ಮಂತ್ರನ ಹೇಳಬೇಕು. ಯಾವಾಗ್ಲೂ ಅಷ್ಟೇ, ಯಾವಾಗಾದರೂ ಹೇಳ್ಬೋದು. ನೈಟು ನಿಮ್ಗೆ ಯಾವಾಗ ಅನಿಸುತ್ತೆ ಆ ಟೈಮಲ್ಲಿ ಹೇಳ್ಬೋದು. ನಾನು ನೈಟ್ ಮಲ್ಕೋಬೇಕಾದ್ರೆ ಅದನ್ನು ಹೇಳಿ ಮಲ್ಕೋತಾ ಇದ್ದೆ, ಬೆಳಗಿನ ಟೈಮ್ ಹೇಳ್ತಾ ಇದ್ದೆ. ನನಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ಕೂತ್ಕೊಂಡಿರ್ತೇನಲ್ಲ, ಆವಾಗ ಅದನ್ನೇ ನೆನ್ಪು ಮಾಡಿಕೊಂಡು ನಾನು ಹೇಳ್ತಾ ಇದ್ದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಫಸ್ಟ್ ಮಂತಿಂದಾನೇ ಟ್ರೈ ಮಾಡಿ. ಈ ವಿಡಿಯೋ ನೋಡಿ ಯಾರಿಗಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಮಾತ್ರ ಹೇಳಿ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹೇಳಿಬಿಟ್ಟು ಆಮೇಲೆ ಆಗಿಲ್ಲ ಅಂತ ಅನ್ಬಾರ್ದು. ಯಾಕಂದರೆ ತುಂಬ ಜನಕ್ಕೆ ಇದು ನಿಜ ಆಗಿದೆ, ಅದರಿಂದ ನಾನು ಹೇಳ್ತಾ ಇರೋದು. ನಾನು ನೋಡಿರೋದೇನೆ, ಬೇರೆ ಯಾರ್ದು ಕೇಳಿರೋದಲ್ಲ, ನೋಡಿರೋದ್ರೆ ತುಂಬ ಜನ ಆಗಿದೆ, ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ಒಂದ್ಸಲ ಟ್ರೈ ಮಾಡಿ ಏನಾದರೂ ರಿಸಲ್ಟ್ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಗೆ ಯಾರಾದರೂ ಅಕ್ಕಪಕ್ಕ ಅಥವಾ ನಿಮಗೆ ಬೇಕಾಗಿರೋರಿಗೆ ಆ ಥರ ಬಾಯ್ ಬೇಬಿ ಬೇಕು ಅಂತ ಇರೋರಿಗೆ ಆ ಒಂದು ಮಂತ್ರನ ಹೇಳ್ಕೊಡಿ. ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತು ಇದನ್ನು ಹಾಗಲಕಾಯಿ ಉಪ್ಪಿನಕಾಯಿ ನೆಕ್ಸ್ಟ್ ನಾನು ವ್ಲಾಗ್ ಮಾಡ್ತೀನಲ್ಲ, ಅವಾಗ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಕೂಡ ಈ ಥರ ಉಪ್ಪಿನಕಾಯಿ ಅದೆಲ್ಲ ಹಾಕ್ತಾ ಇರೋದು ಇದೇ ಥರ ಫಸ್ಟ್ ಟೈಮೇನೆ. ಬಟ್ ಹಿರಳಿಕಾಯ್ದಂತೂ ನೆಕ್ಸ್ಟ್ ಲೆವೆಲ್ ಹಲ್ಟಿಯಾಗಿ ಬಂದೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ
ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಇದಕ್ಕೆ ನೋಡೋಣ, ಒಂದು ಸ್ವಲ್ಪ ಮಸಾಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಹಾಕೋ ಟೈಮೆಲ್ಲ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಏನು ರೆಡ್ ಆಗಿರೋ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ, ಆವಾಗ ನಾನು ಅದೇ ರೀತಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಏನು ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಕೇಳಿ. ನನಗೆ ಗೊತ್ತಿದೆ, ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.